ಈಗ ಹೆಸರುಘಟ್ಟ ಕೆರೆಯಲ್ಲಿದ್ದೀವಿ. ಇದು 1994ರಲ್ಲಿ ತುಂಬಿತ್ತು. ಅದಾದ ಬಳಿಕ ಈಗ 2022 ಅಕ್ಟೋಬರಲ್ಲಿ ತುಂಬಿದೆ. ಅರ್ಕಾವತಿ ನದಿಗೆ ಅಡ್ಡವಾಗಿ ಕಟ್ಟೆ ಕಟ್ಟಿ ಕೆರೆನ ಮಾಡಿದವರು ಇವರೇ. ಇವರು ಶ್ರೀ ಕೆ ಶೇಷಾದ್ರಿ ಅಯ್ಯರ್ ಅಂತ ಮೈಸೂರು ಸಂಸ್ಥಾನದಲ್ಲಿ ಚೀಫ್ ಇಂಜಿನಿಯರ್ ಆಗಿದ್ದರು. ಚಾಮರಾಜೇಂದ್ರ ವಾಟರ್ ವರ್ಕ್ಸ್ ಅನ್ನೋ ಸ್ಕೀಮ್ನಲ್ಲಿ ಈ ಅರ್ಕಾವತಿ ನದಿಗೆ ಅಡ್ಡಲಾಗಿ ಕಟ್ಟೆನ ಕಟ್ಟಲಾಗಿತ್ತು. ಈ ಅರ್ಕಾವತಿ ನದಿಯ ಉಗಮ ಸ್ಥಾನ ಬಂದು ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟ. ಕೆರೆ ಏರಿ ಮೇಲಿರುವಂಥ ದುರ್ಗಾಂಬಾ ದೇವಿ ದೇವಸ್ಥಾನ ಇದು. ಇದೆ ದುರ್ಗಾಂಬಾ ದೇವಿ ಗರ್ಭಗುಡಿ. ಈ ಕೆರೆನ 1894ನೇ ಇಸ್ವಿನಲ್ಲಿ ಕಟ್ಟಿದ್ದಾರೆ. ಜಲಾಶಯದ ಪೂರ್ಣ ವಿಸ್ತೀರ್ಣ 1110 ಎಕರೆ. ನೀರಿನ ಆಳ 72 ಅಡಿ. ಇವಾಗ ಇಲ್ಲೇನು ಕಾಣ್ತಾ ಇದೆ ಪಂಪ್ ಹೌಸು. ಇಪ್ಪತ್ತೆಂಟು ವರ್ಷದ ಬಳಿಕ ಈ ಕೆರೆ ತುಂಬಿದೆ. ಇದು ಮುಂಚೆ ತುಂಬಿದ್ದು 1994ರಲ್ಲಿ. ಅದು ಬಿಟ್ಟರೆ ಈಗ ಅಕ್ಟೋಬರ್ 2022ರಲ್ಲಿ ಈ ಕೆರೆ ತುಂಬಿದೆ. ಇದೇ ಪಂಪ್ ಹೌಸ್ಗೆ ಹೋಗೋ ದಾರಿ. ಈಗ ಹೋಗೋಕ್ಕಾಗಲ್ಲ, ಎಲ್ಲ ಬೀಗ ಹಾಕ್ಬಿಟ್ಟಿದ್ದಾರೆ. ಈ ಕಡೆಯಿಂದ ಕೆರೆ ಎಷ್ಟಡಿ ತುಂಬಿದೆ ಅಂತ ನಾವು ನೋಡ್ಬೋದು. ಇದು ಒಂದು ಸಿಹಿನೀರಿನ ಕೆರೆ, ಹೆಸರುಘಟ್ಟ ಕೆರೆ. ಮುಂಚೆ ಇದು ಹೆಸರುಘಟ್ಟ, ಮಲ್ಲೇಶ್ವರಂ, ಜಾಲಹಳ್ಳಿ ಮುಂತಾದ ಸ್ಥಳಗಳಿಗೆ ನೀರನ್ನ ಒದಗಿಸ್ತಾ ಇತ್ತು ಇದು. ಕೆರೆ ಪೂರ್ತಿ ತುಂಬಿದ್ರೆ ಈ ಕಡೆಯಿಂದನೇ ಹರಿದು ಆಚೆ ಹೋಗೋಕ್ಕೆ ದಾರಿ ಇರೋದು. ತುಂಬಿದ್ಮೇಲೆ ಹೆಚ್ಚುವರಿ ನೀರು ಈ ಕಡೆಯಿಂದನೇ ಹರಿದು ಹೋಗೋದು ಆಚೆಗೆ.